ಅಬ್ಬಾ ಏನ್ ಆಟ ಗುರು ಇದು. ಅದು ಪ್ಲೇ ಆಫ್ ನಲ್ಲಿ ಈ ರೀತಿಯ ಆಟವನ್ನು ಯಾರು ಎಕ್ಸ್ಪೆಕ್ಟೇ ಮಾಡಿರ್ಲಿಲ್ಲ ಅನ್ಸುತ್ತೆ. ಎರಡು ತಂಡದ ಆಟದ ನಡುವೆ ಅಜಗಜಾಂತರ ವ್ಯತ್ಯಾಸ. ನಿನ್ನೆ ಧರ್ಮಶಾಲಾದಲ್ಲಿ ನಡೆದಂತಹ ಪಂದ್ಯ ಕೇವಲ ಒಂದು ಪಂದ್ಯವಲ್ಲ, ಅದು ಇತಿಹಾಸವನ್ನೇ ನಿರ್ಮಾಣ ಮಾಡಿತು. ನಮ್ಮ ಆರ್ಸಿಬಿ ತಂಡದಿಂದ ಭರ್ಜರಿ ಸಿಕ್ಸರ್ಗಳು, ಅದ್ಭುತ ಬೌಲಿಂಗ್ ನಿಂದ ಜಿಟಿ ತಂಡವನ್ನು ನಡುಗಿಸಿದ ಸಂಭ್ರಮ ನಿನ್ನೆಯ ಪಂದ್ಯದಲ್ಲಿ ಎದ್ದು ಕಾಣಿಸುತ್ತಿತ್ತು. ನಿನ್ನೆಯ ಪಂದ್ಯದಲ್ಲಿ ನಮ್ಮ ನೆಚ್ಚಿನ ಆರ್ಸಿಬಿ ತಂಡ ಹಲವಾರು ದಾಖಲೆಗಳ ಸುರಿಮಳೆಯನ್ನು ಸುರಿಸಿದೆ. ಅವು ಯಾವುದೆಲ್ಲ ಎಂಬುದನ್ನು ಇಂದಿನ ವಿಡಿಯೋದಲ್ಲಿ ಸಂಪೂರ್ಣವಾಗಿ ನೋಡೋಣ. ನೀವು ಒಂದು ವೇಳೆ ಆರ್ಸಿಬಿ ಅಭಿಮಾನಿಯಾಗಿದ್ದರೆ ತಪ್ಪದೆ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ. ವಿಡಿಯೋ ಇಷ್ಟವಾದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ, ಹಾಗೆ ಇದುವರೆಗೂ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಆರ್ಸಿಬಿ ನೇರವಾಗಿ ಫೈನಲ್ ಗೆ ಹೋಗುತ್ತೆ ಎಂದು ಮೊದಲೇ ಅಂದುಕೊಂಡಿದ್ದೆವು, ಹಾಗೆಯೇ ಆಯಿತು. ಆದರೆ ಈ ರೇಂಜ್ ನಲ್ಲಿ ಆಟ ಇರುತ್ತದೆ ಎಂದು ಅಂದುಕೊಂಡಿರಲಿಲ್ಲ. ನಿಜ ಹೇಳ್ಬೇಕಂದ್ರೆ ಮ್ಯಾಚೇ ಅಲ್ಲ ಇದು. ಯಾಕೆಂದ್ರೆ ಜಿಟಿ ಅವರ ಬ್ಯಾಟಿಂಗ್ ಮಾಡುವ ಮೊದಲ 3 ಓವರ್ ನಲ್ಲಿಯೇ ತಿಳಿದು ಹೋಯಿತು. ಮೊದಲು ಆಟ ಆರಂಭವಾಗುವಾಗ ಟಾಸ್ ಗೆದ್ದಂತಹ ಜಿಟಿ ಬೌಲಿಂಗ್ ಅನ್ನು ಆಯ್ದುಕೊಳ್ಳುತ್ತದೆ. ಇದಕ್ಕೆ ಕ್ರೀಡಾಂಗಣವು ಪ್ರಮುಖ ಕಾರಣವಾಗುತ್ತದೆ. ಏಕೆಂದರೆ ಧರ್ಮಶಾಲಾ HPCA ಹಿಮಾಚಲ ಪ್ರದೇಶ ಕ್ರಿಕೆಟ್ ಅಸೋಸಿಯೇಷನ್ ಆದ್ದರಿಂದ ರಾತ್ರಿ 7 ಗಂಟೆಗೆ ಪಂದ್ಯ ಆರಂಭವಾಗುವುದರಿಂದ ಇಬ್ಬನಿ ಬೀಳಲು ಆರಂಭಿಸಿರುತ್ತದೆ. ಹೀಗಾಗಿ ಬೌಲಿಂಗ್ ಮಾಡುವ ಸಂದರ್ಭದಲ್ಲಿ ಬಾಲ್ ಒದ್ದೆಯಾದರೆ ಅದನ್ನು ಬೌಲಿಂಗ್ ಮಾಡಲು ಸ್ವಲ್ಪ ಕಷ್ಟಕರವಾಗುತ್ತದೆ. ಹೀಗಾಗಿ ಜಿಟಿ ಅವರು ಮೊದಲು ಬೌಲಿಂಗ್ ಅನ್ನೇ ಆಯ್ದುಕೊಳ್ಳುತ್ತಾರೆ. ಹಾಗೆಯೇ ಜಿಟಿ ಅವರ ಬಳಿ ಉತ್ತಮ ಬೌಲರ್ ಗಳು ಇದ್ದರು, ಆದರೂ ಸಹ ಈ ರೀತಿಯ ಹೀನಾಯವಾದ ಸೋಲು ಅವರಿಗೆ ಕರಗಿಸಿಕೊಳ್ಳಲಿಕ್ಕೆ ಆಗಲಿಕ್ಕಿಲ್ಲ. ಆದರೆ ಒಂದು ವೇಳೆ ಟಾಸ್ ಗೆದ್ದಿದ್ದರೆ ನಮ್ಮ ಆರ್ಸಿಬಿ ತಂಡ ಬ್ಯಾಟಿಂಗ್ ಅನ್ನು ಆಯ್ದುಕೊಳ್ಳುತ್ತಿದ್ದೇವೆ ಎಂದು ರಜತ್ ಪಾಟಿದಾರ್ ಅವರು ಹೇಳಿರುತ್ತಾರೆ. ಅದು ನಮಗೆ ನಾಯಕನ ಆಟ ನೋಡುವಾಗಲೇ ತಿಳಿಯುತ್ತದೆ. ಧರ್ಮಶಾಲಾದಲ್ಲಿ ಟಾಸ್ ಗೆದ್ದ ಕ್ಯಾಪ್ಟನ್ ಗಳು ಯಾವುದೇ ಯೋಚನೆ ಇಲ್ಲದೆ ಮೊದಲು ಬೌಲಿಂಗ್ ಅನ್ನೇ ಆರಿಸಿಕೊಳ್ಳುತ್ತಾರೆ. ಹಾಗೆಯೇ ಜಿಟಿ ಅವರು ಮಾಡಿ ದೊಡ್ಡ ತಪ್ಪು ಮಾಡಿದರು ಎಂದು ಹೇಳಬಹುದು. ಹೆಚ್ಚಿನದಾಗಿ ಟಾಸ್ ಗೆದ್ದರೆ ಮೊದಲು ಬ್ಯಾಟಿಂಗ್ ಅನ್ನೇ ಆರಿಸಿಕೊಳ್ಳಲಾಗುತ್ತದೆ. ಏಕೆಂದರೆ ಮೊದಲು ಬ್ಯಾಟಿಂಗ್ ಮಾಡಿದರೆ ಹೆಚ್ಚಿನ ಆತಂಕದಿಂದ ಆಟವಾಡುವ ಅವಶ್ಯಕತೆ ಇಲ್ಲ. ಏಕೆಂದರೆ ಅವರಷ್ಟೇ ರನ್ ಚೇಸ್ ಮಾಡಬೇಕು, ಹಾಗೆ ಅಷ್ಟು ವಿಕೆಟ್ ಕಳೆದುಕೊಳ್ಳಬಾರದು. ಇವೆಲ್ಲ ಪ್ರಶ್ನೆ ಅವರಲ್ಲಿ ಇರುವುದಿಲ್ಲ. ಕೇವಲ ಉತ್ತಮವಾದ ಪ್ರದರ್ಶನ ನೀಡಬೇಕೆಂದು ಮಾತ್ರ ಆಟಗಾರರಲ್ಲಿ ಇರುತ್ತದೆ. ನಿನ್ನೆಯ ಪಂದ್ಯದಲ್ಲಿ ಆರ್ಸಿಬಿ ತಂಡದ ಯಾರೆಲ್ಲ ಬ್ಯಾಟಿಂಗ್ ಮಾಡಿದರೆ ಉತ್ತಮವಾದ ಪ್ರದರ್ಶನವನ್ನೇ ನೀಡಿದ್ದಾರೆ. ಯಾಕೆಂದರೆ ಜಿಟಿಯಲ್ಲಿ ಉತ್ತಮ ಬೌಲರ್ ಗಳು ಇದ್ದರು, ಆದರೆ ಜಿಟಿ ಅವರು ಅದೆಷ್ಟೋ ವಿಕೆಟ್ ಹಾಗೂ ಕ್ಯಾಚ್ ಗಳನ್ನು ಬಿಟ್ಟು ಬಿಟ್ಟಿದ್ದಾರೆ. ಒಂದು ವೇಳೆ ಆ ಕ್ಯಾಚ್ ಅನ್ನು ಹಿಡಿದು ವಿಕೆಟ್ ಹೋಗಿದ್ದರೆ ಆರ್ಸಿಬಿಗೆ ಇಷ್ಟೊಂದು ರನ್ ಪಡೆಯಲು ಸಾಧ್ಯವಾಗುತ್ತಿರಲಿಲ್ಲ. ನಮ್ಮ ಕ್ಯಾಪ್ಟನ್ ನ 2 ವಿಕೆಟ್ ಗಳನ್ನು ಅತ್ಯಂತ ಸುಲಭವಾಗಿ ಬಿಟ್ಟು ಬಿಟ್ಟಿದ್ದಾರೆ. ಆರ್ಸಿಬಿ ತಂಡದಲ್ಲಿ ಬ್ಯಾಟಿಂಗ್ ಮಾಡಿದ ಪ್ರತಿಯೊಬ್ಬರು ಉತ್ತಮವಾದ ಪ್ರದರ್ಶನವನ್ನೇ ನೀಡಿದ್ದಾರೆ. ಆರ್ಸಿಬಿಯ ಸ್ಕೋರ್ ನೋಡಿಯೇ ಜಿಟಿ ಅವರಿಗೆ ಇಷ್ಟೊಂದು ರನ್ ಚೇಸ್ ಮಾಡ್ಲಿಕ್ಕೆ ಆಗಲ್ಲ ಅಂತ ಮೊದಲೇ ಗೊತ್ತಿತ್ತು. ಜಿಟಿ ಅವರ ಬ್ಯಾಟಿಂಗ್ ಆರಂಭವಾದ ಮೊದಲ 3 ಓವರ್ ಗಳಲ್ಲಿ ತಿಳಿದು ಹೋಯಿತು, ಇವರು ಪಕ್ಕ ಆಲ್ ಔಟ್ ಆಗೇ ಆಗುತ್ತಾರೆ ಎಂದು. ಮ್ಯಾಚ್ ನೋಡುವಾಗ ಯಾವಾಗ ಆಲ್ ಔಟ್ ಆಗುತ್ತೆ ಎಂದು ಕಾಯುತ್ತಿದ್ದೆವು. ಸ್ನೇಹಿತರೆ, ಮ್ಯಾಚ್ ಅಲ್ಲಿ 2 ಟೀಮ್ಗಳು ಅತ್ಯಂತ ಕಠಿಣವಾಗಿ ಪ್ರದರ್ಶನ ನೀಡಿದರೆ ಅಲ್ಲಿ ಕುತೂಹಲವಿರುತ್ತದೆ. ಆದರೆ ನಿನ್ನೆಯ ಮ್ಯಾಚ್ ನಲ್ಲಿ ಜಿಟಿ ಅವರ ಬ್ಯಾಟಿಂಗ್ ನೋಡುವಾಗ ಅಷ್ಟೊಂದು ಕುತೂಹಲವಿರಲಿಲ್ಲ. ಯಾಕೆಂದರೆ ಮೊದಲೇ ತಿಳಿದಿತ್ತು, ಅವರ ಪ್ರದರ್ಶನವೂ ಸಹ ಹಾಗೆಯೇ ಇತ್ತು. ನಿನ್ನೆ ಜಿಟಿ ಅವರಿಗೆ ಅನ್ನಿಸಿರಬಹುದು, ನಾವು ಯಾಕಾದರೂ ಸ್ಕೋರ್ ಟೇಬಲ್ ನಲ್ಲಿ 2ನೇ ಸ್ಥಾನಕ್ಕೆ ಬಂದಿದ್ದೇವೆ ಎಂದು. ಏಕೆಂದರೆ 2ನೇ ಸ್ಥಾನದಲ್ಲಿ ಬಂದಿದ್ದರಿಂದ ಕ್ವಾಲಿಫೈ 1 ಆಟದಲ್ಲಿ ಅಗ್ರಸ್ಥಾನದಲ್ಲಿ ಇರುವ ಆರ್ಸಿಬಿ ತಂಡದ ಜೊತೆಗೆ ಆಟವಾಡಲು ಸಿಕ್ಕಿತು. ಅದೇ ಒಂದು ವೇಳೆ ಜಿಟಿ ಸ್ಕೋರ್ ಟೇಬಲ್ ನಲ್ಲಿ 3 ಅಥವಾ 4ನೇ ಸ್ಥಾನದಲ್ಲಿದ್ದರೆ SRH ಅಥವಾ RR ಜೊತೆ ಕ್ವಾಲಿಫೈರ್ 2 ನಲ್ಲಿ ಆಟವಾಡಿ ಅಲ್ಲಿ ಗೆದ್ದು ನಂತರ ಹೇಗಾದರೂ ಫೈನಲ್ ಗೆ ತಲುಪಬಹುದಿತ್ತು. ಆದರೆ ಈಗ ಆರ್ಸಿಬಿ ತಂಡದ ಜೊತೆಗೆ ಕ್ವಾಲಿಫೈರ್ 1 ನಲ್ಲಿ ಆಟವಾಡಿ ಈ ರೀತಿ ಹೀನಾಯವಾದ ಸೋಲನ್ನು ಅನುಭವಿಸಿರುವುದು ಅವರಿಗೆ ಅರಗಿಸಿಕೊಳ್ಳಲಿಕ್ಕೆ ಆಗಲಿಕ್ಕಿಲ್ಲ. ಅದು 19.3 ಓವರ್ ಗೆ ಕೇವಲ 168 ರನ್ ಪಡೆದು ಆಲ್ ಔಟ್ ಆಗಿರುವುದು ಅವರಿಗೆ ಬಹಳ ಬೇಸರದ ಸಂಗತಿಯೇ ಸರಿ. ಅದೇ ಒಂದು ವೇಳೆ ಕ್ವಾಲಿಫೈರ್ 2 ನಲ್ಲಿ ಆಟವಾಡಿದ್ದಾರೆ, ಅಲ್ಲಿ ಸ್ವಲ್ಪ ಹೆಚ್ಚಿನ ಅಂಕವನ್ನು ಪಡೆದು ಕ್ವಾಲಿಫೈರ್ 1 ನಲ್ಲಿ ಆರ್ಸಿಬಿ ಜೊತೆ ಸೋತ ತಂಡದೊಂದಿಗೆ ಇನ್ನೊಮ್ಮೆ ಆಟವಾಡಿ ಹೇಗಾದರೂ ಫೈನಲ್ ಗೆ ನುಗ್ಗಬಹುದಿತ್ತು. ಆದರೆ ಈಗ ಬಹಳ ಕಠಿಣವಾದ ಪರಿಸ್ಥಿತಿ ಬಂದಿದೆ. SRH ಮತ್ತು RR ನಡುವೆ ಪಂದ್ಯವಾದ ನಂತರ ಅದರಲ್ಲಿ ಗೆದ್ದ ತಂಡದೊಂದಿಗೆ ಇನ್ನೊಮ್ಮೆ ಪ್ರದರ್ಶನ ನೀಡಬೇಕಾಗುತ್ತದೆ. ಅದರಲ್ಲಿ ಗೆದ್ದ ತಂಡಗಳು ಜಿಟಿ ಅವರು ಅಷ್ಟೊಂದು ಚೆನ್ನಾಗಿ ಆಟವಾಡಲಿಕ್ಕಿಲ್ಲ ಎಂದು ಮೊದಲೇ ಅಂದುಕೊಂಡಿರುತ್ತಾರೆ. ಹಾಗಾಗಿ ಸೆಮಿಫೈನಲ್ ನಲ್ಲಿ ಜಿಟಿ ಫೈನಲ್ ಗೆ ತಲುಪಬೇಕಾದರೆ ಉತ್ತಮ ಪ್ರದರ್ಶನವನ್ನು ನೀಡಲೇಬೇಕು. ಅದು SRH ತಂಡ ಮತ್ತು RR ತಂಡದ ಮೇಲೆ ನಿರ್ಧರಿತವಾಗಿದೆ. ಮೊದಲೇ ನಿರ್ಧಾರ ಮಾಡಲಾಗಿತ್ತು, ಒಂದು ವೇಳೆ ಪಂದ್ಯದ ಸಂದರ್ಭದಲ್ಲಿ ಮಳೆ ಬಂದರೆ ಆರ್ಸಿಬಿ ಅಗ್ರಸ್ಥಾನದಲ್ಲಿ ಇರುವುದರಿಂದ ನೇರವಾಗಿ ಫೈನಲ್ ಗೆ ತಲುಪುತ್ತದೆ ಎಂದು. ಆದರೆ ಆ ರೀತಿ ಆಗಲಿಲ್ಲ. ಒಂದು ವೇಳೆ ಆ ರೀತಿ ಆಗಿದ್ದರೆ ಗುಜರಾತ್ ಅವರಿಗೆ ಒಂದು ಪ್ಲಸ್ ಇರುತ್ತಿತ್ತು. ಯಾಕೆಂದ್ರೆ ಆಲ್ ಔಟ್ ಆಗಿ ಕೇವಲ ಇಷ್ಟೇ ರನ್ ಪಡೆದ ಜಿಟಿ ಅವರು ಈ ರೀತಿಯ ಸೋಲನ್ನು ಕಾಣಲಿಕ್ಕೆ ಆಗುತ್ತಿರಲಿಲ್ಲ. ಹೇಳಬಹುದು, ನಾವು ಮಳೆ ಬಂದು ಪ್ರದರ್ಶನವನ್ನು ನೀಡಲಾಗಲಿಲ್ಲ ಎಂದು ಹೇಳುತ್ತಿದ್ದರು. ಮಳೆ ಬರದೇ ಇದ್ದದ್ದು ಜಿಟಿ ಅವರಿಗೆ ಒಂದು ಮೈನಸ್ ಎಂದೇ ಹೇಳಬಹುದು. ಹಾಗೆ ಮಳೆ ಬರದೇ ಇದ್ದದ್ದು ಆರ್ಸಿಬಿಗೂ ಸಹ ಒಳ್ಳೆಯದೇ ಆಯಿತು. ಯಾಕೆಂದ್ರೆ ಇಷ್ಟೊಂದು ಒಳ್ಳೆಯ ಪ್ರದರ್ಶನವನ್ನು ಆರ್ಸಿಬಿ ಅವರು ನೀಡುವುದನ್ನು ನಾವು ಅಭಿಮಾನಿಗಳು ಕಣ್ತುಂಬಿಕೊಳ್ಳುವುದು ಬಹಳ ಸಂತಸದ ವಿಷಯ. ಆರ್ಸಿಬಿ ಅಭಿಮಾನಿಗಳ
ಆಟಗಾರರಂತೂ ಈ ಸಲನು ಕಪ್ ನಮ್ದೇ ಎಂದು ಫಿಕ್ಸ್ ಆಗಿಬಿಟ್ಟಿದ್ದಾರೆ. ಇನ್ನು ಧರ್ಮಶಾಲಾ ಸ್ಟೇಡಿಯಂನಲ್ಲಿ ಸರಾಸರಿ ಇದ್ದಿದ್ದು 210 ರನ್ ಸ್ಕೋರ್ ಮಾಡಬಹುದು ಎಂದು. ಆದರೆ ನಮ್ಮ ಆರ್ಸಿಬಿ ತಂಡದವರು 254 ರನ್ಗಳನ್ನು ಸ್ಕೋರ್ ಮಾಡಿ ಧರ್ಮಶಾಲಾದಲ್ಲಿ ಒಂದು ದಾಖಲೆಯನ್ನೇ ನಿರ್ಮಾಣ ಮಾಡಿದ್ದಾರೆ. ಅದು ಪ್ಲೇ ಆಫ್ ನಲ್ಲಿ ಈ ರೀತಿಯ ಸ್ಕೋರ್ ಪಡೆದುಕೊಳ್ಳುವುದು ಆರ್ಸಿಬಿಗೆ ಬಹಳ ಮುಖ್ಯವಾಗಿತ್ತು. ಇಷ್ಟೊಂದು ಸ್ಕೋರ್ ಪಡೆಯಲು ನಮ್ಮ ನಾಯಕ ರಜತ್ ಪಾಟಿದಾರ್ ಪ್ರಮುಖವಾಗಿ ಕಾರಣವಾಗಿದ್ದಾರೆ. ಅದು 33 ಬಾಲ್ಗಳಲ್ಲಿ 93 ರನ್ ಗಳಿಸುವುದು ಎಂದರೆ ಅಷ್ಟೊಂದು ಸುಲಭನ ಇಲ್ಲ. ಒಂದು ವೇಳೆ ಇನ್ನೂ 2 ಬಾಲ್ಗಳು ಉಳಿದಿದ್ದರೆ ಖಂಡಿತವಾಗಿ ಅವರು ಶತಕವನ್ನು ಬಾರಿಸಿ ಇನ್ನೊಂದು ದಾಖಲೆಯನ್ನು ನಿರ್ಮಿಸುತ್ತಿದ್ದರು. ಆರ್ಸಿಬಿ ತಂಡದ ಪ್ರತಿಯೊಬ್ಬ ಆಟಗಾರರು ಉತ್ತಮವಾಗಿ ಪ್ರದರ್ಶನವನ್ನು ನೀಡಿದ್ದಾರೆ. ಅದರಲ್ಲಿ ನಮ್ಮ ನಾಯಕ ಅತ್ಯಂತ ಉತ್ತಮ ಪ್ರದರ್ಶನ ನೀಡಿದ್ದಾರೆ. ಹಾಗೆಯೇ ಕೃಣಾಲ್ ಪಾಂಡ್ಯ ಆಗಿರಬಹುದು. ಕೃಣಾಲ್ ಪಾಂಡ್ಯ ಅವರ ಆಟದ ಬಗ್ಗೆ ಅವರಂತ ಆಟಗಾರರು ಇರಲಿಕ್ಕೆ ಇಲ್ಲ. ಯಾಕೆಂದರೆ ಆರ್ಸಿಬಿ ತಂಡದ ನಿರ್ಣಾಯಕ ಹಂತದಲ್ಲಿ ಕೃಣಾಲ್ ಪಾಂಡ್ಯ ಅವರು ಉತ್ತಮವಾದ ಪ್ರದರ್ಶನವನ್ನು ನೀಡಿ ತಂಡದ ಉಳಿವಿಗಾಗಿ ಎಷ್ಟೋ ಬಾರಿ ಪ್ರಯತ್ನಿಸಿದ್ದಾರೆ. ಟಿಮ್ ಡೇವಿಡ್ ಅವರು ಮಾತ್ರ ಸ್ವಲ್ಪ ಕಡಿಮೆ ಪ್ರದರ್ಶನವನ್ನು ನೀಡಿದ್ದಾರೆ. ವೆಂಕಟೇಶ್ ಅಯ್ಯರ್ ಅವರು 19 ರನ್ ಪಡೆಯುವುದರ ಮೂಲಕ ಉತ್ತಮವಾದ ಪ್ರದರ್ಶನವನ್ನೇ ನೀಡಿದ್ದಾರೆ. ಯಾಕೆಂದರೆ ಇವರ ಎದುರಿಗೆ ಬೌಲಿಂಗ್ ಮಾಡುತ್ತಾ ಇದ್ದಿದ್ದು ನಾಯಕ ಶುಭ್ಮನ್ ಗಿಲ್ ಹಾಗೂ ಕಗಿಸೋ ರಬಾಡ ಅವರ ಬೌಲಿಂಗ್ ಅನ್ನು ಹ್ಯಾಂಡಲ್ ಮಾಡುವುದು ಬಹಳ ಟಫ್ ಎಂದೇ ಹೇಳಬಹುದು. ಹೆಚ್ಚಿನ ಆಕಾಂಕ್ಷೆ ಇದ್ದಿದ್ದು ವಿರಾಟ್ ಕೊಹ್ಲಿ ಮೇಲೆ. 43 ರನ್ಗಳನ್ನು ತಂದುಕೊಟ್ಟು ಜೋಸನ್ ಹೋಲ್ಡರ್ ಇಂದ ಔಟ್ ಆದ್ರು. ಟಿ ಪಡಿಕಲ್ ಅವರು ಸಹ ಉತ್ತಮವಾದ ಪ್ರದರ್ಶನವನ್ನೇ ನೀಡಿದ್ದಾರೆ. 19 ಬಾಲ್ಗಳಲ್ಲಿ 30 ರನ್ ಪಡೆದುಕೊಂಡು ಜೋಸನ್ ಹೋಲ್ಡರ್ ಮತ್ತು ಜೋಶ್ ಬಟ್ಲರ್ ಅವರಿಂದ ವಿಕೆಟ್ ಕಳೆದುಕೊಳ್ಳುತ್ತಾರೆ. ಕೃಣಾಲ್ ಪಾಂಡ್ಯ ಅವರು 28 ಬಾಲ್ಗಳಲ್ಲಿ 43 ರನ್ ಪಡೆದುಕೊಂಡು ಉತ್ತಮವಾಗಿ ಪ್ರದರ್ಶನವನ್ನು ನೀಡಿದ್ದಾರೆ. ಇವರ ಎದುರಿಗೆ ಬೌಲರ್ ಗಳಾಗಿ ಇದ್ದದ್ದು ಸಾಯಿ ಸುದರ್ಶನ್ ಮತ್ತು ಕಗಿಸೋ ರಬಾಡ. ಗುಜರಾತ್ ಟೈಟಾನ್ಸ್ ತಂಡದಲ್ಲಿ ಅತ್ಯಂತ ಭಯಾನಕ ಆಟಗಾರರು ಎಂದರೆ ನಾಯಕನಾದ ಶುಭ್ಮನ್ ಗಿಲ್, ಸಾಯಿ ಸುದರ್ಶನ್ ಮತ್ತು ಕಗಿಸೋ ರಬಾಡ. ಇವರು ಮೂವರನ್ನು ಸೋಲಿಸಿದರೆ ನಂತರ ಆಟಗಾರರನ್ನು ಸೋಲಿಸುವುದು ಬಹಳ ಸುಲಭವಾದದ್ದು. ನಮ್ಮ ಕ್ಯಾಪ್ಟನ್ ರಜತ್ ಪಾಟಿದಾರ್ ಬಗ್ಗೆ ಮಾತಿನಲ್ಲಿ ಹೇಳಲಿಕ್ಕೆ ಆಗಲ್ಲ. ಯಾಕಂದ್ರೆ ಅವರ ಪ್ರದರ್ಶನ ಆ ರೀತಿಯಲ್ಲಿ ಇತ್ತು. ರಜತ್ ಪಾಟಿದಾರ್ರ ಫಿಸಿಕ್ಸ್ ನೋಡಿದರೆ ಇವರು ಇಷ್ಟೊಂದು ಉತ್ತಮವಾದ ಪ್ರದರ್ಶನವನ್ನು ನೀಡುತ್ತಾರೆ ಎಂದು ಅಂದುಕೊಳ್ಳಲಿಕ್ಕೆ ಆಗುವುದಿಲ್ಲ. ಯಾಕಂದ್ರೆ ಅಷ್ಟೊಂದು ಸ್ಮಾರ್ಟ್ ಹಾಗೂ ಹ್ಯಾಂಡ್ಸಮ್ ಆಗಿ ಇದ್ದು ಇಷ್ಟು ಒಳ್ಳೆ ಪ್ರದರ್ಶನ ಯಾರು ಸಹ ಊಹಿಸಿರಲಿಲ್ಲ. ರಜತ್ ಪಾಟಿದಾರ್ ಅವರು ತಂಡದ ಕ್ಯಾಪ್ಟನ್ ಆಗಿ ಉತ್ತಮವಾದ ಪ್ರದರ್ಶನವನ್ನು ನೀಡಿದ್ದಾರೆ. ನಮ್ಮ ಆಟಗಾರರನ್ನು ನೋಡುತ್ತಿದ್ದರೆ ಈ ಸಲವೂ ಆರ್ಸಿಬಿ ಫೈನಲ್ ನಲ್ಲಿ ಗೆಲ್ಲುವುದಕ್ಕೆ ಯಾವುದೇ ರೀತಿಯ ಸಂಶಯವಿಲ್ಲ. ನಿನ್ನೆಯ ಆಟವನ್ನು ನೋಡಿ ಆರ್ಆರ್ ಮತ್ತು ಎಸ್ಆರ್ಎಚ್ ತಂಡಗಳಿಗೆ ಇನ್ನೂ ಹೆಚ್ಚಿನ ಭಯವಾಗಿರಬಹುದು. ಆದರೆ ಗುಜರಾತ್ ವಿರುದ್ಧ ಎದುರಿಸಲಿಕ್ಕೆ ಅವರಿಗೆ ಅಷ್ಟೊಂದು ಭಯವಾಗಿರುವುದಿಲ್ಲ. ಆದರೆ ನಾವು ಒಂದು ವೇಳೆ ಫೈನಲ್ ಗೆ ಹೋಗಿ ಆರ್ಸಿಬಿ ತಂಡದ ವಿರುದ್ಧ ಆಟವಾಡುವಾಗ ಅವರಲ್ಲಿ ಭಯ ಅನ್ನುವಂಥದ್ದು ಇದ್ದೇ ಇರುತ್ತದೆ. ನಿನ್ನೆ ಆಟವನ್ನು ಅಷ್ಟು ಟಫ್ ಕಾಂಪಿಟೇಷನ್ ಕೊಟ್ಟಿದ್ದಾರೆ. ಹೀಗಾಗಿ ಮುಂದೆ ಫೈನಲ್ ನಲ್ಲಿ ಆಡುವ ತಂಡಗಳಿಗೆ ಅತಿ ಹೆಚ್ಚಿನ ಜವಾಬ್ದಾರಿ ಅನ್ನುವಂಥದ್ದು ಬೇಕು. ಹಾಗೆ ಅವರಿಗೆ ಅತಿ ಹೆಚ್ಚಿನದಾಗಿ ಭಯ ಅನ್ನುವಂಥದ್ದು ಇದ್ದೇ ಇರುತ್ತದೆ. ಗುಜರಾತ್ ತಂಡದಲ್ಲಿ ಉತ್ತಮ ಪ್ರದರ್ಶನ ನೀಡಿದವರು ಟೆವಾಟಿಯಾ 43 ಬಾಲ್ಗಳಲ್ಲಿ 68 ರನ್ಗಳನ್ನು ಪಡೆದುಕೊಂಡಿದ್ದಾರೆ. ನಂತರ ಜೋಸ್ ಬಟ್ಲರ್ ಅವರು 11 ಬಾಲ್ಗಳಲ್ಲಿ 29 ರನ್ಗಳನ್ನು ಪಡೆದುಕೊಂಡು ಜೋಶ್ ಹಜಲ್ವುಡ್ ಇಂದ ಔಟ್ ಆಗುತ್ತಾರೆ. ಇನ್ನು ಸಾಯಿ ಸುದರ್ಶನ್ ಅವರು 9 ಬಾಲ್ಗಳಲ್ಲಿ 14 ರನ್ ಪಡೆದುಕೊಂಡು ಜಾಕೋಬ್ ಡಫಿಯಿಂದ ವಿಕೆಟ್ ಕಳೆದುಕೊಳ್ಳುತ್ತಾರೆ. ಜಿಟಿ ತಂಡದಲ್ಲಿ ಇನ್ನು ಉಳಿದವರೆಲ್ಲ ಅತ್ಯಂತ ಕಳಪೆ ಮಟ್ಟದ ಪ್ರದರ್ಶನವನ್ನು ನೀಡಿ ಆಲ್ ಔಟ್ ಆಗಿದ್ದಾರೆ. ಇದು ಒಂದು ಆರ್ಸಿಬಿ ಪ್ಲಸ್ ಪಾಯಿಂಟ್ ಆಯ್ತು. ಇನ್ನೇನು ಹೇಳುದು, ನಿನ್ನೆ ಮ್ಯಾಚ್ ಬಗ್ಗೆ ಹೇಳುವಂತದ್ದು ಅಷ್ಟೊಂದು ಏನಿಲ್ಲ. ಆರ್ಸಿಬಿ ಅವರು ಉತ್ತಮವಾದ ಪ್ರದರ್ಶನವನ್ನು ನೀಡಿ ಅತ್ಯಂತ ಹೆಚ್ಚಿನ ಸ್ಕೋರ್ ಅನ್ನು ದಾಖಲಿಸಿದ್ದಾರೆ. ಆದರೆ ಗುಜರಾತ್ ಅವರು ಫೀಲ್ಡಿಂಗ್ ನಲ್ಲಿಯೂ ಅಷ್ಟೊಂದು ಉತ್ತಮವಾದ ಪ್ರದರ್ಶನವನ್ನು ನೀಡಿಲ್ಲ. ಬ್ಯಾಟಿಂಗ್ ನಲ್ಲಿ ಅಂತೂ ಹೇಳೋದೇ ಬೇಡ, ಪ್ರದರ್ಶನ ನೀಡೇ ಇಲ್ಲ. ಬೌಲಿಂಗ್ ಅಲ್ಲಿ ಪ್ರದರ್ಶನ ನೀಡಿದರೂ ಸಹ ಯಾವುದೇ ರೀತಿಯ ಪ್ರಯೋಜನವಾಗಿಲ್ಲ. ಪಂದ್ಯ ಆರಂಭವಾಗುವಾಗ ಗುಜರಾತ್ ಅವರು ಬೌಲಿಂಗ್ ತೆಗೆದುಕೊಂಡಾಗ ಸ್ವಲ್ಪ ಆತಂಕವಿತ್ತು. ಆದರೆ ಆರ್ಸಿಬಿ ತಂಡದ ಆಟವನ್ನು ನೋಡಿದ ನಂತರ ಎಲ್ಲಾ ಗೊಂದಲ ಮಾಯವಾಯಿತು. ಹಾಗೆಯೇ ಜಿಟಿ ಅವರ ಪ್ರದರ್ಶನ ನೋಡುವಾಗ ಅಂತೂ ಮ್ಯಾಚ್ ನೋಡುವಾಗ ನಿದ್ದೆನೇ ಬರ್ಲಿಕ್ಕೆ ಹಿಡಿತು. ಆದ್ರೂ ಯಾವಾಗ ಔಟ್ ಆಗ್ತಾರೆ, ಯಾವಾಗ ಆಲ್ ಔಟ್ ಆಗುತ್ತೆ ಎಂದು ಕುತೂಹಲದಿಂದ ಕಾಯುತ್ತಿದ್ದೇವೆ. ನಾನು ವೈಯಕ್ತಿಕವಾಗಿ ಹೇಳಬೇಕೆಂದರೆ ಪ್ಲೇ ಆಫ್ ಗೆ ಮತ್ತೆ ಮರಳಿ ಬಂದಿದ್ದಂತಹ ಪಿಲ್ಸಾರ್ಟ್ ಅವರ ಆಟದ ಪ್ರದರ್ಶನವನ್ನು ನೋಡಲಿಕ್ಕೆ ಎಂದೇ ನಾನು ಕಾಯುತ್ತಿದ್ದೆ. ಆದರೆ ಅದು ತಪ್ಪಿ ಹೋಯಿತು. ಆದರೆ ಫೈನಲ್ ನಲ್ಲಿ ಖಂಡಿತವಾಗಿಯೂ ನೋಡುತ್ತೇನೆ. ಪಿಲ್ಸಾರ್ಟ್ ಅವರು ಮೊದಲ ಅಥವಾ ಎರಡನೆಯ ಬ್ಯಾಟ್ಸ್ ಮ್ಯಾನ್ ಆಗಿಯೇ ಇರಲಿ. ಹಾಗೆ ರಜತ್ ಪಾಟಿದಾರ್, ಕೃಣಾಲ್ ಪಾಂಡ್ಯ, ವಿರಾಟ್ ಕೊಹ್ಲಿ ಇವರೆಲ್ಲರೂ ಮೊದಲಿಗೆ ಬ್ಯಾಟ್ಸ್ ಮ್ಯಾನ್ ಆಗಿ ಬರಲಿ. ಅದೃಷ್ಟವಂತೂ ಕೈ ಹಿಡಿದೇ ಹಿಡಿಯುತ್ತದೆ. ಹಾಗೆ ಆರ್ಸಿಬಿ ತಂಡದವರು ಉತ್ತಮವಾಗಿ ಪ್ರದರ್ಶನವನ್ನು ಫೈನಲ್ ನಲ್ಲಿಯೂ ಸಹ ನೀಡಿಯೇ ನೀಡುತ್ತಾರೆ. ಹಾಗಾಗಿ ಈ ಸಲವು ಕಪ್ ನಮ್ದೇ ಎಂದು ಫಿಕ್ಸ್ ಆಗಿದ್ದೀವಿ. ಸ್ನೇಹಿತರೆ, ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನು ತಪ್ಪದೆ ಕಮೆಂಟ್ ಮಾಡಿ. ಕ್ವಾಲಿಫೈಯರ್ 1 ನಲ್ಲಿ ಸೋಲು ಅನುಭವಿಸಿದ ಜಿಟಿ ಇನ್ನೂ ಹೆಚ್ಚಿನ ಪರಿಶ್ರಮವನ್ನು ನೀಡಿ ಸೆಮಿಫೈನಲ್ ನಲ್ಲಿ ಗೆಲ್ಲಲೇಬೇಕಾಗಿದೆ. ಅದು ಎಸ್ಆರ್ಎಚ್ ಮತ್ತು ಆರ್ಆರ್ ತಂಡದ ಮೇಲೆ ನಿರ್ಧರಿತವಾಗಿದೆ. ಆದರೆ ಎಸ್ಆರ್ಎಚ್ ಮತ್ತು ಆರ್ಆರ್ ತಂಡಗಳು ಯಾವುದೇ ಒಂದು ತಂಡ ಗೆದ್ದರೂ ಸಹ ಅವರು ಗುಜರಾತ್ ಅನ್ನು ಎದುರಿಸುವಾಗ ಅಷ್ಟೊಂದು ಭಯ ಅವರಲ್ಲಿ ಇರುವುದಿಲ್ಲ. ಯಾಕಂದರೆ ಇಷ್ಟೊಂದು ಹೀನಾಯವಾಗಿ ಸೋಲನ್ನು ಅನುಭವಿಸಿದ್ದಾರೆ. ಹೀಗಾಗಿ ಕಠಿಣವಾದ ಪರಿಶ್ರಮದೊಂದಿಗೆ ಇನ್ನೂ ಹೆಚ್ಚಿನ ಪರಿಣಾಮಕಾರಿ
ಕುತೂಹಲಕಾರಿ ಆಟವನ್ನು ಜಿಟಿ ಅವರು ನೀಡಲೇಬೇಕಾಗಿದೆ. ಮುಂಬರುವ SRH, RR ಹಾಗೂ ಜಿಟಿ ತಂಡಗಳಲ್ಲಿ ಫೈನಲ್ ಗೆ ಯಾವ ತಂಡ ಬರಬಹುದು ಎಂದು ನಿಮಗೆ ಅನಿಸುತ್ತದೆ ಎಂಬುದನ್ನು ತಪ್ಪದೆ ಕಮೆಂಟ್ ಮಾಡಿ. ವಿಡಿಯೋದಲ್ಲಿನ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ತಪ್ಪದೆ ವಿಡಿಯೋಗೆ ಲೈಕ್ ಮಾಡುತ್ತೀರಿ ಎಂದು ನನಗೆ ತಿಳಿದೇ ಇದೆ. ಈ ಒಂದು ವಿಡಿಯೋಗಾಗಿ 500 ಲೈಕ್ಸ್ ಅನ್ನು ಎಕ್ಸ್ಪೆಕ್ಟ್ ಮಾಡ್ತೀನಿ. ಇದಕ್ಕಿಂತ ಹೆಚ್ಚಿನ ಲೈಕ್ ಗಳನ್ನು ನೀವು ನೀಡುತ್ತೀರಿ ಎಂದು ನನಗೆ ಗೊತ್ತಿದೆ. ಹಾಗೆ ವಿಡಿಯೋವನ್ನು ಅತ್ಯಂತ ಹೆಚ್ಚಿನ ಜನರಿಗೆ ಶೇರ್ ಮಾಡಿ ನಿಮ್ಮ RCB ಅಭಿಮಾನವನ್ನು ತೋರಿಸಿಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿಯವರೆಗೂ ನಮಸ್ಕಾರ. ಜೈ RCB.